ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾವಿನಕಾಯಿ ಸೀಸನ್ ಮುಗಿತಾ ಬಂತು. ಇನ್ನು ಮಾವಿನಕಾಯಿ ರುಚಿ ಮುಂದಿನ ವರ್ಷದವರೆಗೂ ಸಿಗಲ್ಲ ಅನ್ಕೊಳ್ತಾ ಇದ್ದೀರಾ? ಹಾಗಿದ್ರೆ ಬೇಗ ಈ ಮಾವಿನಕಾಯಿ ತೊಕ್ಕನ್ನ ಮಾಡಿಟ್ಕೊಳ್ಳಿ. 2 ತಿಂಗಳಾದ್ರೂ ಏನೂ ಆಗೋಲ್ಲ. ಇಲ್ಲಿ ನಾನು ಒಂದು ಗಿಳಿಮೂತಿ ಮಾವಿನಕಾಯಿನ ಸಿಪ್ಪೆ ತೆಗೆದು ತುರ್ದಿಟ್ಕೊಂಡಿದೀನಿ. ಮೊದಲು ಮಿಕ್ಸಿ ಜಾರ್ಗೆ 7-8 ಬ್ಯಾಡಗಿ ಮೆಣಸು ಹಾಗೆ 5-6 ಗುಂಟೂರು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ 20 ಒಣಗಿದ ಜೀರಿಗೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಮೆಣಸು ಸಿಗದೆ ಇದ್ರೆ ಬ್ಯಾಡಗಿ ಮೆಣಸನ್ನೇ ಹಾಕೊಳ್ಬಹುದು. ಒಂದ್ಸಲ ಮೆಣಸಿನಕಾಯಿನ ರುಬ್ಕೊಳ್ತಾ ಇದ್ದೀನಿ. ಈಗ ತುರ್ದಿರುವಂತ ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕೊಳ್ಬಾರ್ದು. ಮಾವಿನಕಾಯಿ ತುರ್ದಿರೋದ್ರಲ್ಲೇ ನೀರಿನ ಅಂಶ ಇರುತ್ತಲ್ಲ ಅಷ್ಟು ಮಾತ್ರ. ಹಾಗೆ ಇದಕ್ಕೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿಣದ ಪುಡಿ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. ಮಾವಿನಕಾಯಿ ಹುಳಿ ಇರೋದ್ರಿಂದ ಉಪ್ಪು ಮತ್ತೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಸ್ವಲ್ಪ ಇಂಗನ್ನ ಹಾಕಿ ನಯಸ್ಸಾಗಿ ರುಬ್ಕೊಳ್ತಾ ಇದ್ದೀನಿ. ಒಂದು ಬಾಂಡ್ಲಿಗೆ 1/2 ಕಪ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಳ್ಳೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ತೊಕ್ಕು ತುಂಬಾ ದಿನಗಳವರೆಗೆ ಚೆನ್ನಾಗಿರುತ್ತೆ. 2 ಚಮಚದಷ್ಟು ಸಾಸಿವೆ, ಸ್ವಲ್ಪ ಅರಿಶಿಣ, ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ. ತಿರ್ಸಿರುವಂತಹ ಪದಾರ್ಥನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೂ ನೀರ್ ಮುಡಿಸದೆ ಇದನ್ನ ತಿರ್ಸ್ಕೊಳ್ಬೇಕು. ಮಾವಿನಕಾಯಿ ತೊಕ್ಕಿಗೆ ಒಣಮೆಣಸಿನ ಬದಲು ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು, ಆದ್ರೆ ಅದು ಜಾಸ್ತಿ ದಿನ ಇರೋದಿಲ್ಲ. ಹಸಿಮೆಣಸಿನಕಾಯಿ ಹಾಕಿದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೇಕಾಗುತ್ತೆ. ಇದನ್ನ ಹೀಗೆ 15 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ನೋಡಿ ಚೆನ್ನಾಗಿ ಪಾಕ ಬಂದಿದೆ. ಈ ರೀತಿ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನಾವು ಚೆನ್ನಾಗಿ ಹುರಿದು ಇಟ್ಕೊಳ್ಳೋದ್ರಿಂದ 2 ತಿಂಗಳಿಗಿಂತನೂ ಹೆಚ್ಚಿಗೆ ಕಾಲ ತೊಕ್ಕು ಹಾಳಾಗದೆ ಹಾಗೆ ಇರುತ್ತೆ. ಮಾವಿನಕಾಯಿ ತೊಕ್ಕು ತಿಂಡಿಗಳ ಜೊತೆ ಸೈಡ್ ಸಿಗಲ್ದೆ ಅನ್ನಕ್ಕೂ ಕೂಡ ಚೆನ್ನಾಗಿ ಇರುತ್ತೆ. ಮಾವಿನಕಾಯಿ ತೊಕ್ಕನ್ನ ನಾವು ಉಪ್ಪಿನಕಾಯಿ ರೀತಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಮಾವಿನಕಾಯಿ ತೊಕ್ಕನ್ನ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.